ಎಲ್ಲರಿಗೂ ನಮಸ್ಕಾರ. ಶಾಲೆ, ಕೃಷಿ, ಗ್ರಾಮೀಣ ಜೀವನ, ಹಬ್ಬ ಹರಿದಿನಗಳು, ದೇವಸ್ಥಾನ, ಐತಿಹಾಸಿಕ ಸ್ಥಳಗಳು ಇನ್ನಿತರ ಮಾಹಿತಿ ನೀಡುವ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದ್ರು ಗರಗ. ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಇಲ್ಲ, ರೋಡ್ಗಳೆಲ್ಲ ಖಾಲಿ ಖಾಲಿ. ಅಂಗಡಿ ಮುಂಗಟ್ಟು ತರಕಾರಿ ಎಲ್ಲವೂ ಸಂಪೂರ್ಣ ಮುಚ್ಚಿದ್ದು. ಹತ್ತಾರು ಹಳ್ಳಿಗಳಿಂದ ನಗರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಶುದ್ಧ ನೀರು, ಶುದ್ಧ ಗಾಳಿ, ಆರೋಗ್ಯಕ್ಕಾಗಿ ಹೋರಾಟ. ಹಾಗಾದರೆ ಅದು ಎಲ್ಲಿ, ಯಾಕೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂರು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಆರೋಗ್ಯದಲ್ಲಿ ಹಾನಿಕಾರಕವನ್ನು ಉಂಟು ಮಾಡ್ತಕ್ಕಂಥ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಜೀವಿಸಲು ಅಥವಾ ಬದುಕಲು ಮುಖ್ಯವಾಗಿ ಬೇಕಾಗಿರುವುದು ಗಾಳಿ, ನೀರು, ಒಳ್ಳೆ ಆಹಾರ, ಇರಲು ಸ್ವಲ್ಪ ಜಾಗ. ಇವು ಇಲ್ಲದೆ ನಿಮ್ಮ ಹತ್ತಿರ ಹಣ, ಹೊಲ, ಕಾರು, ಬಂಗಲೆ, ಐಶ್ವರ್ಯ ಇದ್ದರೇನಂತೆ? ಯಾವುದೇ ದೇಶ ಬೆಳೆಯಬೇಕು ಅಥವಾ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಕೈಗಾರೀಕರಣ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ. ಯಾಕಂದರೆ ಅವುಗಳಿಂದ ಸುತ್ತಮುತ್ತಲಿನ ಜನರಿಗೆ ಕೆಲಸ ಸಿಗುತ್ತದೆ. ಅದರಿಂದ ಅವರು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯವಾಗಿರಲು ಮತ್ತು ಬದುಕಲು ದಾರಿ ಮಾಡಿಕೊಡುತ್ತವೆ. ಆದರೆ ಇತ್ತೀಚೆಗೆ ಕೆಲವು ಕಡೆ, ಅದರಲ್ಲೂ ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆ, ವಿಜಯನಗರ, ಕೊಪ್ಪಳ ಮತ್ತು ಇನ್ನಿತರ ಭಾಗಗಳಲ್ಲಿ ಕೈಗಾರೀಕರಣದಿಂದ ಜನರಲ್ಲಿ, ರೈತರಲ್ಲಿ ಕಣ್ಣೀರು, ಆರೋಗ್ಯ ಸಮಸ್ಯೆ, ಶುದ್ಧ ಕುಡಿಯಲು ನೀರಿಲ್ಲ, ಶುದ್ಧ ಗಾಳಿ ಇಲ್ಲ ಮತ್ತು ಬದುಕಲು ಯೋಗ್ಯವಾದ ಜಾಗ ಇಲ್ಲದಂತಾಗಿದೆ. ಇಂದಿನ ದಿನಮಾನಗಳಲ್ಲಿ ಒಂದು ಮಾತಿತ್ತು, ಅದೇನೆಂದ್ರೆ ಗಂಗಾ ಸ್ನಾನ ತುಂಗಾ ಪಾನ ಅಂತ. ಆದರೆ ಅದೇ ತುಂಗಭದ್ರಾ ನದಿಯ ಮಡಿಲಿನಲ್ಲಿರುವ ನೀರನ್ನು ಇಂದು ವಿಷವಾಗಿಸಿವೆ. ರೈತರು ಬೆಳೆದ ಬೆಳೆಗಳಿಗೆ ಹಾನಿ, ಜನರ ಆರೋಗ್ಯ ಸಮಸ್ಯೆ, ಭೂತಾಯಿಯು ಸಹ ವಿಷಮಯ. ಹೌದು, ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ನದಿಯ ನೀರು ನೇರವಾಗಿ ಕುಡಿಯಲು ಯೋಗ್ಯವಿಲ್ಲ. ಮತ್ತು ಇಲ್ಲಿ ನೀವೇ ನೋಡಿ, ರೈತರು ಬೆಳೆದ ಬೆಳೆಗಳ ಮೇಲೆ ಯಾವ ರೀತಿ ಧೂಳು ಇದೆ. ಇದರಿಂದ ಬೆಳೆಗಳು ಸಹ ಕುಂಠಿತವಾಗುತ್ತವೆ ಮತ್ತು ಮುಖ್ಯವಾಗಿ ಇದನ್ನು ತಿಂದ ನಾವು ಆರೋಗ್ಯವಾಗಿರಲು ಸಾಧ್ಯವೇ? ನೀವೇ ಯೋಚಿಸಿ. ನಾನೀಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಈಗಾಗಲೇ ಕೊಪ್ಪಳ ನಗರ ಮತ್ತು ಜಿಲ್ಲೆಯ ಸುತ್ತಮುತ್ತ ಸುಮಾರು 150ಕ್ಕೂ ಹೆಚ್ಚು ಕಾರ್ಖಾನೆಗಳಿದ್ದು, ಅವುಗಳಿಂದ ಬರುವ ವಿಷಗಾಳಿ, ಧೂಳು, ವಿಷದ ನೀರಿನಿಂದ ಇಲ್ಲಿನ ಗ್ರಾಮಗಳ ಜನರು ಮತ್ತು ಕೊಪ್ಪಳ ಹಾಗೂ ಭಾಗ್ಯನಗರ ಜನರು ತತ್ತರಿಸಿ ಹೋಗಿದ್ದಾರಲ್ಲದೆ ಸುಮಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುವ ಪರಿಸ್ಥಿತಿ ಬಂದಾಗಿದೆ. ಆದ್ದರಿಂದ ಇಲ್ಲಿನ ಜನರು ಇಂದು ಬೀದಿಗಿಳಿಯುವ ಪರಿಸ್ಥಿತಿ ಬಂದಾಗಿದೆ. ಹಾಗಾದರೆ ಹೋರಾಟ ಯಾಕೆ? ಇವರ ಬೇಡಿಕೆ ಏನು ಅಂತ ನೋಡೋದಾದರೆ, ಈಗಿರುವ ಫ್ಯಾಕ್ಟರಿಗಳಿಂದ ಗಾಳಿ ಮತ್ತು ನೀರನ್ನು ನೇರವಾಗಿ ಬಿಡುವ ಬದಲು ಅದನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಬಿಡಬೇಕು. ಫ್ಯಾಕ್ಟರಿಗಳನ್ನು ಮತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡಬಾರದು. ಮತ್ತು ನಗರದ ಹತ್ತಿರನೇ ದೊಡ್ಡದಾಗಿ ಫ್ಯಾಕ್ಟರಿ ಹಾಕಲು ಹೊರಟಿರುವುದನ್ನು ನಿಲ್ಲಿಸಿ ಅಂತ ಇಲ್ಲಿನ ಜನ, ಸಮಾಜ ಸುಧಾರಕರು, ಪರಿಸರವಾದಿಗಳು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘದವರು, ಸ್ವಾಮೀಜಿಗಳು ಮತ್ತು ಇನ್ನಿತರ ಎಲ್ಲ ಆಗ್ರಹ ಒಂದೇ ಮತ್ತೆ ಮನವಿ ಸಹ. ಯಾವುದೇ ಪಕ್ಷರಹಿತವಾಗಿ ನಾವು ಇಲ್ಲಿ ಎಲ್ಲರೂ ಕೂಡ ವಿವಿಧ ಸಂಘಟನೆಗಳು ಕೂಡ ಮತ್ತು ಅದೇ ವಿಶೇಷವಾಗಿ ಮಹಿಳಾ ಸಂಘಟನೆಗಳು ಕೂಡ ಇದರಲ್ಲಿ ಮುಖ್ಯವಾಗಿ ಭಾಗವಹಿಸಿ ಸುಮಾರು ಒಂದು 50ರಿಂದ 100 ಮಹಿಳಾ ಸಂಘಟನೆಗಳು, ಬಹಳಷ್ಟು ಜನ ಇದರಲ್ಲಿ ತೆರೆಮರೆಯಲ್ಲಿ ಕೂಡ ಅವರು ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಪರೋಕ್ಷವಾಗಿ ಕೂಡ ಬಹಳಷ್ಟು ಜನರು, ವಿಶೇಷವಾಗಿ ಏನಂತಂದರೆ ಇಲ್ಲಿ ಹಿರಿಯ ನಾಗರಿಕರು ಕೂಡ ಅವರು ಕೆಲವೊಬ್ಬರು ಬರದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರು ಸಾತ್ವಿಕವಾಗಿ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರು ನನ್ನ ಹಿತೈಷಿಗಳು ಅವರ ಮಕ್ಕಳಲ್ಲಿ ಕೆಲಸ ಮಾಡ್ತಿದ್ರೂ ಕೂಡ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂದರೆ ನಮ್ಮ ಜೀವನ ಉಳಿದ್ರೆ ಮಾತ್ರ ನಾವು ಏನಾದರೂ ಬೇರೆ ಕಡೆ ದುಡಿದು ನಾವು ಜೀವನ ಮಾಡ್ಬೋದು. ಆದರೆ ನಮಗೆ ಜೀವನನೇ ಇಲ್ಲ ಅಂತಂದಾಗ ಇದು ನಾವೆಲ್ಲ ಗಳಿಸಿದ್ದು ಕೂಡ
ವ್ಯರ್ಥ, ನಮ್ಮ ಜೀವನನೂ ಕೂಡ ವ್ಯರ್ಥ ಅಂತೇಳಿ ಅವರು ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಕ್ಕರಲಿನಿಂದ ಈ ಒಂದು ಬಲ್ಡೋಟ ಕಂಪನಿ ತೊಲಗಲೇಬೇಕು. ಯಾಕಂತಂದ್ರೆ ಇದು ಜನರ ಜೀವನವನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ, ಹಾಗೂ ರೈತರು ಇಲ್ಲ ಅಂತಂದ್ರೆ ಇವತ್ತು ಜೀವನ ಇಲ್ಲ. ದೇಶದ ಪ್ರಗತಿ ಕೂಡ ರೈತರ ಒಂದು ಅವರ ಅಭಿವೃದ್ಧಿ ಮೇಲೆ ನಿಂತಿದೆ ಅಂತೇಳಿ ನಾವು ಹೇಳಬೇಕು. ಹಾಗಾಗಿ ರೈತರ ಪರವಾಗಿ ನಾವೆಲ್ಲರೂ ಕೂಡ ಮತ್ತು ಭಾಗ್ಯನಗರ ಕೊಪ್ಪಳದ ಜನರ ಇದೊಂದು ಐತಿಹಾಸಿಕ ಹೋರಾಟ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತೇಳಿ ನಾನು ನನ್ನ ಬೆಂಬಲವನ್ನು ಸೂಚಿಸಿದೆ. ಮೇಡಮ್, ನಿಮ್ಮ ಹೋರಾಟ ಓನ್ಲಿ ಬಾಲೋಟ ಕಂಪನಿ ವಿರುದ್ಧವೋ ಅಥವಾ ಎಲ್ಲಾ ಫ್ಯಾಕ್ಟರಿಗಳ ವಿರುದ್ಧವೋ? ಇಲ್ಲ, ಈಗ ಆಲ್ರೆಡಿ ಬಹಳಷ್ಟು 200 ಚಿಲ್ಲರೆ ಕಾರ್ಖಾನೆಗಳು ಇಲ್ಲಿ ಸುತ್ತಮುತ್ತ ಇವೆ. ಈಗ ನಾವು ಮುಖ್ಯವಾಗಿ ಹೇಳೋದೇನೆಂದ್ರೆ ಅವು ಇರೋ ಕಾರ್ಖಾನೆಗಳಲ್ಲೂ ಕೂಡ ಕೆಲವೊಂದು ಆರೋಗ್ಯದ ವಿಷಯದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಈಗ ವಿಸ್ತರಣೆಯನ್ನ ಆಗಬಾರ್ದು ಅನ್ನೋದು ನಮ್ಮ ಒಂದು ಬೇಡಿಕೆ. ಓಕೆ, ಬಾಲೋಟ ಕಂಪನಿ ತುಂಬಾ ಹತ್ತಿರವಾದ ಕೊಪ್ಪಳಕ್ಕೆ ನೇರವಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಿಮ್ಮ ಹೋರಾಟ ಮೊದಲನೇದಾಗಿ ಬಾಲೋಟ ಕಂಪನಿ ವಿರುದ್ಧ. ಹೌದು, ಜನವಸತಿ ಪ್ರದೇಶಕ್ಕೆ ಬಹಳ ಹತ್ತಿರ ಇರೋದ್ರಿಂದ ಇದು ಎಲ್ಲಾ ರೀತಿಯಿಂದಲೂ ನಮ್ಮ ಜನರಿಗೆ ಆರೋಗ್ಯದಲ್ಲಿ ಹಾನಿಕಾರಕವನ್ನು ಉಂಟು ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಹಾಗಾಗಿ ಫೆಬ್ರವರಿ 24, 2026ರಂದು ಕೊಪ್ಪಳ ಮತ್ತು ಭಾಗ್ಯನಗರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡು ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಬಹಳ ಅಪಾಯದಲ್ಲಿದ್ದಾರೆ. ವಿಷ ಗಾಳಿ, ವಿಷ ನೀರು, ವಿಷ ಅನ್ನ, ಗಾಳಿಯಲ್ಲಿ ಧೂಳಿನ ಕಣಗಳು ಅನೇಕ ಮಾರಕ ಕಾಯಿಲೆಗಳಿಗೆ ನಮ್ಮ ಜನರು ತುತ್ತಾಗಿ ನಿಧಾನವಾಗಿ ಸಾಯಲ್ಪಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸರ್ಕಾರದಲ್ಲಿ ವಿನಂತಿ ಇರ್ತೇನೆ, ನಿಧಾನವಾಗಿ ಸಾಯಿಸುವ ಮೊದಲು ದಯಾಮಾನವನ್ನು ಕೊಟ್ಬಿಡಿ ಅಂತೇಳಿ ನಾನು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲೂ ಕೂಡ ಒಂದು ರೌಂಡ್ ಅಪ್ ಮಾಡ್ಕೇಸಿ ಪ್ರತಿನಿಧಿಗಳಿಗೆ, ಜನರ ಒಂದು ಪರಿಸರವನ್ನು ಉಳಿಸಲಾರದಂತ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕಂಪನಿ ತೊಲಗುವವರೆಗೂ ನಿಲ್ಲುವುದಿಲ್ಲ. ನಮ್ಮ ಹೋರಾಟ ಹೀಗೆ ಇರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಕೋಟಿ ಮೇಲೆ ಕೋಟಿ ಪೋಟಿ ಮಾಡಿದರಯ್ಯ, ಕೋಟಿ ಮೇಲೆ ಕೋಟಿ ಪೋಟಿ ಮಾಡಿದರಯ್ಯ. ಮಣಿಯ ಹೊಗೆಯಲಿ ಬಿಸಿಲಿನ ಧಗೆಯಲಿ ಕಪ್ಪಾಗಿ ಹುದು ನೆಲವಿಲ್ಲಿ, ನಮ್ಮ ಕೊಪ್ಪಳ ನೆಲವು ಕಪ್ಪಾಗಿ ಹುದು ಈ ನೆಲವಿಲ್ಲಿ, ಕಪ್ಪಾಗಿ ಹುದು ಈ ನೆಲವಿಲ್ಲಿ. ಭೂಮಿಯ ಮಡಿಲಲ್ಲಿ ಕೆರೆಗಳ ಒಡಲಲ್ಲಿ ಕಲುಷಿತಗೊಂಡಿದೆ ಜಲವಿಲ್ಲಿ, ಮಕ್ಕಳ ಉಸಿರಲಿ ದನಗಳ ಬಸಿರಲಿ ವಿಷ ತುಂಬಿಹುದು ಗಾಳಿಯಲಿ, ನಾವು ಉಸಿರಾಡುವ ಗಾಳಿಯಲಿ ವಿಷ ತುಂಬಿಹುದೋ, ವಿಷ ತುಂಬಿಹುದೋ. ಮಕ್ಕಳ ಉಸಿರಲಿ ದನಗಳ ಬಸಿರಲಿ ವಿಷ ತುಂಬಿಹುದೋ ಗಾಳಿಯಲಿ, ರೈತರ ಕಣ್ಣಲ್ಲಿ ಹೊಲದಡಿ ಮಣ್ಣಲ್ಲಿ ಧೂಳಿನ ಕಣ ಕಣ ಊರಿನಲ್ಲಿ, ಕೊಪ್ಪಳ ತಾಲೂಕಿನ ಊರುಗಳಲ್ಲಿ ವಿಷ ತುಂಬಿದ ಗಾಳಿಯಲಿ, ರೈತರ ಕಣ್ಣಲ್ಲಿ ಹೊಲದಡಿ ಮಣ್ಣಲ್ಲಿ ಧೂಳಿನ ಕಣ ಕಣ ಊರಿನಲ್ಲಿ, ಪರಿಸರ ಉಳಿಯಲಿ ವನ ಸಿರಿ ಬೆಳೆಯಲಿ ಆಶಯ ತುಂಬಿದೆ ಮನದಲ್ಲಿ, ರೋಗವು ಮೈಯಲಿ ಖಾಲಿಯ ಕೈಯಲ್ಲಿ ಗುಳೆ ಹೊರಟಿಹರು ದೂರದಲ್ಲಿ, ನಮ್ಮ ಜನಗಳು ದೂರ ಹೊರಟಿಹರೋ
ಗುಳೆ ಹೊರಟಿಹರೋ ನಮ್ಮವರು. ಬದುಕಬೇಕು, ಬದುಕು ಮುಖ್ಯ ಇದೆ. ಬದುಕು ಮುಖ್ಯನೋ ಜೀವ ಮುಖ್ಯ ಅಂದ್ರೆ ಯಾವ್ದು ಆರಿಸ್ಕತ್ತೀವಿ ನಾವು? ಬದುಕು ಮತ್ತು ಜೀವ. ಜೀವ ಇದ್ರೆ ಬದುಕು ನಡೀತದೆ. ಸರ್ಕಾರ ಹೇಳುತ್ತೆ, ವ್ಯವಸ್ಥೆ ಹೇಳುತ್ತೆ, ಜನರು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಕಾರ್ಖಾನೆಗಳು ಕೊಡ್ತಾ ಇದೀವಿ. ಉದ್ಯೋಗ ಬೇಕು, ಆದ್ರೆ ಜೀವ ತಗೊಳ್ಳುವಂತ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ಒಪ್ಪಬಾರದು. ಕೊಪ್ಪಳ ಸುತ್ತಮುತ್ತ ಅಲ್ಲ, ದೇಶದ ಮೂಲೆ ಮೂಲೆಗಳಲ್ಲೂ ಈ ತರದ ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಸಂಡೂರು ಹೋಗಿದ್ದು ನಾವು ಕಳೆದ ವರ್ಷ ಹಿರೇಮಠರ ನೇತೃತ್ವದಲ್ಲಿ. ಆ ಗಣಿ ಅವಾಂತರ ನೋಡಿದ್ರೆ, ಆ ಸುತ್ತಮುತ್ತಲಿನ ಗಣ ಬಾಧಿತ ಪ್ರದೇಶ ನೋಡಿದ್ರೆ, ಬದುಕಿನ ನರಕ ಯಾತ್ರೆ ನೋಡಿದ್ರೆ, ನಮ್ಮ ಆಡಳಿತ ನಡೆಸೋರು ಮರುಗಬೇಕು, ಅವ್ರ ಅಂತಃಕರಣ ಒಪ್ಪಬೇಕಾದಂಥ ಕೆಲಸ ಮಾಡಬೇಕು. ಈ ವಿಡಿಯೋ ಮೂಲಕ ನನ್ನ ಮನವಿ ಇಷ್ಟೇ. ಗ್ರಾಮೀಣ ಭಾಗಗಳಲ್ಲಿ ಸಂಪಾಗಿ ಬೆಳೆಯುವ ಹೊಲ ಗದ್ದೆಗಳನ್ನು ಫ್ಯಾಕ್ಟರಿಯವರಿಗೆ ಕೊಡುವ ಮುನ್ನ ಒಂದು ಸಲ ಯೋಚಿಸಿ. ಯಾಕಂದರೆ ಅವರು ಕೊಡುವ ಹಣ ಕೆಲವು ದಿನಗಳಲ್ಲಿ ಖಾಲಿಯಾಗಿ ಹೊಲದ ಮಾಲೀಕರಾದ ನಾವು ಅದೇ ಫ್ಯಾಕ್ಟರಿಯಲ್ಲಿ ಕೂಲಿ ಮಾಡುವ ಪರಿಸ್ಥಿತಿ ಬರುತ್ತದೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಜಾಗ ಹೊಸ ವಿಷಯ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.